ಪ್ರಥಮ ಪಿಯುಸಿಯ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ಸ್ವಾಗತಿಸಿ ನಿನ್ನೆ ಹೇಳಿರ್ತಕ್ಕಂಥ ಹಿಂದಿನ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾನು ದ ಕಾಜಸ್ ಆಫ್ ಅಮೇರಿಕನ್ ರೆವಲ್ಯೂಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕೋರ್ಸ್ ಆಫ್ ಅಮೇರಿಕನ್ ರೆವಲ್ಯೂಷನ್. ಅಂದರೆ ಅಮೇರಿಕಾ ಕ್ರಾಂತಿಯ ಗತಿ ಬಗ್ಗೆ ನಾವು ಹೇಳಬೇಕಾಗಿದೆ. ಮೊದಲನೇ ಪಾಯಿಂಟ್ಸ್ ದ ಫಸ್ಟ್ ಫಿಲಡೆಲ್ಫಿಯಾ ಕಾಂಗ್ರೆಸ್, ಸೆಕೆಂಡ್ ಫಿಲಡೆಲ್ಫಿಯಾ ಕಾಂಗ್ರೆಸ್, ಡಿಕ್ಲರೇಷನ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ದ ಬಂಕರ್ ಹಿಲ್ ವಾರ್, ಆಮೇಲೆ ಸರ್ಟೋಗಾ ವಾರ್, ಯಾರ್ಟೌನ್ ವಾರ್ ಅಂಡ್ ದ ಟ್ರೀಟಿ ಆಫ್ ಪ್ಯಾರಿಸ್. ಇಷ್ಟು ನಾವು 5 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಕೇಳ್ತಾನೆ. ಮೊದಲನೇ ಪಾಯಿಂಟ್ಸು ದ ಫಸ್ಟ್ ಫಿಲಡೆಲ್ಫಿಯಾ ಕಾಂಗ್ರೆಸ್. ಫಸ್ಟ್ ಫಿಲಡೆಲ್ಫಿಯಾ ಕಾಂಗ್ರೆಸ್ ಅಮೆರಿಕದವ್ರು ಏನು ಮಾಡ್ತಾರೆ 1774 ಒಳಗೆ ಫಿಲಡೆಲ್ಫಿಯಾ ಅನ್ನುವಂಥ ಸಭೆಯನ್ನು ಸೇರ್ತಾರೆ. ಫಿಲಡೆಲ್ಫಿಯಾ ಅನ್ನುವಂಥ ಸ್ಥಳದಲ್ಲಿ ಕಾಂಗ್ರೆಸ್ ಏನು ಮಾಡ್ತಂದ್ರೆ ಸಭೆ ಸೇರ್ತದೆ. ಈ ಸಭೆಯಲ್ಲಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯಗಳೆಂದರೆ ಇಂಗ್ಲೆಂಡ್ ಜೊತೆ ಏನು ಮಾಡಬೇಕು, ಯುದ್ಧವನ್ನ ಘೋಷಿಸಬೇಕು ಮತ್ತು ಅದರ ಜೊತೆಗೆ ವಾಣಿಜ್ಯ ಮತ್ತು ವ್ಯಾಪಾರಗಳನ್ನ ಏನ್ ಮಾಡಬೇಕು, ಸ್ಥಗಿತಗೊಳಿಸಬೇಕು, ಮಾನವ ಹಕ್ಕುಗಳನ್ನ ಘೋಷಿಸುವುದು ಮತ್ತು ಬ್ರಿಟಿಷರ ವಸ್ತುಗಳನ್ನ ಬಹಿಷ್ಕಾರ ಮಾಡುವುದು. ಇವೆಲ್ಲ ಏನಾದ್ರೆ ಫಸ್ಟ್ ಫಿಲಡೆಲ್ಫಿಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ವಿಷಯಗಳಾದವು. ಕೊನೆಗೆ ಯಾವಾಗ ಈ ವಿಷಯಗಳನ್ನ ಚರ್ಚೆ ಆದಾಗ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಂದ್ರೆ ಉಗ್ರ ಕ್ರಮ ಕೈಗೊಳ್ಳುತ್ತದೆ. ಈ ಸಭೆಯನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತದೆ. ಕೊನೆಗೆ ಬ್ರಿಟಿಷರಿಗೂ ಮತ್ತು ಅದೇ ರೀತಿಯಾಗಿ ಅಮೆರಿಕನ್ನದವರಿಗೂ ಒಂದು ಸ್ಥಳದಲ್ಲಿ ಯುದ್ಧ ನಡೀತದೆ. ಲೆಕ್ಸಿಂಗ್ಟನ್ ಅನ್ನುವಂಥ ಸ್ಥಳದಲ್ಲಿ ಯುದ್ಧ ಸಂಭವಿಸ್ತದೆ. ಇಂಗ್ಲಿಷರಿಗೂ ಘರ್ಷಣೆ ಉಂಟಾದಾಗ ಕೊನೆಗೆ ಇಲ್ಲಿ ವಸಾಹತುಗಾರರು ಯಶಸ್ವಿಯನ್ನ ಪಡಿತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇದು ಫಸ್ಟ್ ಫಿಲಡೆಲ್ಫಿಯಾ ಕಾಂಗ್ರೆಸ್ ಅಧಿವೇಶನದ ವಿಷಯ ಆಯಿತು. ಇನ್ನು ನೆಕ್ಸ್ಟ್ ಸೆಕೆಂಡ್ ಫಿಲಡೆಲ್ಫಿಯಾ ಕಾಂಗ್ರೆಸ್ 1775. ಹೌದು, ಈಗಾಗಲೇ ಮೊದಲನೇ ಫಿಲಡೆಲ್ಫಿಯಾ ಕಾಂಗ್ರೆಸ್ ಆಗಿದೆ. ಇನ್ನು ಎರಡನೇ ಫಿಲಡೆಲ್ಫಿಯಾ ಕಾಂಗ್ರೆಸ್ ಸಭೆಯಲ್ಲಿ ಏನ್ ಮಾಡ್ತಂದ್ರೆ ಜಾರ್ಜ್ ವಾಷಿಂಗ್ಟನ್ ನೋಡ್ರಿ, ಜಾರ್ಜ್ ವಾಷಿಂಗ್ಟನ್ ಏನ್ ಮಾಡ್ತಂದ್ರೆ ನಾಯಕತ್ವವನ್ನ ವಹಿಸಿಕೊಳ್ಬೇಕು. ಯಾರಿಗೆ ನಾವು ಈ ಕ್ರಾಂತಿಯ ನಾಯಕತ್ವವನ್ನು ವಹಿಸಿಕೊಳ್ಬೇಕು, ಅಮೆರಿಕ ಸ್ವತಂತ್ರ ಸಂಗ್ರಾಮದ ನಾಯಕತ್ವವನ್ನ ಯಾರಿಗೆ ವಹಿಸಿಕೊಡ್ಬೇಕು ಅಂತ ಚರ್ಚೆ ಒಳಗ ಯಾರ ಹೆಸರು ಕೇಳಿ ಬಂತು, ಜಾರ್ಜ್ ವಾಷಿಂಗ್ಟನ್ ಅನ್ನ ಏನ್ ಮಾಡಬೇಕು, ಅಮೆರಿಕ ಸ್ವತಂತ್ರ ಸಂಗ್ರಾಮದ ಮಹಾದಂಡನಾಯಕನಾಗಿ ನೇಮಿಸಲಾಯಿತು. ವಾಷಿಂಗ್ಟನ್ ಅನ್ನ ನಾಯಕತ್ವ ವಹಿಸಿಕೊಂಡ್ಮೇಲೆ ಮೊದಲು ಏನ್ ಮಾಡ್ತಂದ್ರೆ ಅಮೆರಿಕದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಆದೇಶ ಮಾಡ್ತಾನೆ. ಯಾರಿಗೆ ಅಂದ್ರೆ ಥಾಮಸ್ ಜೆಫರ್ಸನ್ಗೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹೇಳ್ತಾನೆ. ಆಮೇಲೆ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ವಾಷಿಂಗ್ಟನ್ ಇಂಗ್ಲೆಂಡ್ ಅರಸ ಆಗಿರ್ತಕ್ಕಂಥ ಮೂರನೇ ಜಾರ್ಜ್ ಮತ್ತು ಪ್ರಧಾನಿ ಹೇಳಿದ್ರು ಲಾರ್ಡ್ ನಾರ್ತ್. ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಸ್ವತಂತ್ರವನ್ನು ಕೊಡಬೇಕಂತ ಬೇಡಿಕೆಯನ್ನು ಸಲ್ಲಿಸ್ತಾನೆ ವಾಷಿಂಗ್ಟನ್. ಅವ್ರು ಏನ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಅನಿವಾರ್ಯವಾಗಿ ಇದೇನಾಯ್ತಂದ್ರೆ ಅಮೆರಿಕಾ ಕ್ರಾಂತಿಗೆ ಕಾರಣ ಆಯಿತು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಒಟ್ಟಾರೆ ಸೆಕೆಂಡ್ ಫಿಲಡೆಲ್ಫಿಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಾರ್ಜ್ ವಾಷಿಂಗ್ಟನ್ ನನ್ನ ನೇಮಕ ಮಾಡ್ತಾರೆ. ಈ ಸ್ವತಂತ್ರ ಸಂಗ್ರಾಮದ ಮಹಾದಂಡನಾಯಕನಾಗಿ ನೇಮಕ ಮಾಡ್ತಾರೆ. ಇದು ಮುಖ್ಯವಾದದ್ದು. ಇನ್ನು ಡಿಕ್ಲರೇಷನ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆ ಇಲ್ಲಿ ಏನ್ ಕಾಣ್ತಿದೆ, ಬಹುಶಃ 1776 ಜುಲೈ 4 ಶ್ರೇಷ್ಠ ವಕೀಲನಾಗಿರ್ತಕ್ಕಂಥ ಥಾಮಸ್ ಜೆಫರ್ಸನ್ ಏನ್ ಮಾಡ್ತಾನೆ, ಈ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆಯನ್ನ ಹೊರಡಿಸ್ತಾನೆ. ದ ಡಿಕ್ಲರೇಷನ್ ಆಫ್ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅನ್ನ ಘೋಷಣೆ ಮಾಡಿದವ ಥಾಮಸ್ ಜೆಫರ್ಸನ್. ಅದಕ್ಕೆ ಆ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆಯಲ್ಲಿ ನಾವು ಏನೇನು ಕಾಣ್ತೀವಿ ಅಂದ್ರೆ ಈ ಭೂಮಿಯ ಮೇಲೆ ಹುಟ್ಟುವ ಮಾನವರೆಲ್ಲರೂ ಸರಿಸಮಾನರು ಅಂತ ಹೇಳ್ತಾರೆ. ಈ ಭೂಮಿಯ ಮೇಲೆ ಹುಟ್ಟತಕ್ಕಂಥ ಪ್ರತಿಯೊಬ್ಬ ಮಾನವನು ಸರಿಸಮಾನ, ಪ್ರತಿಯೊಬ್ಬರಿಗೂ ಏನಂದ್ರೆ ಜೀವಿಸುವಂತಹ ಹಕ್ಕಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಹಕ್ಕುಗಳನ್ನ ರಕ್ಷಿಸಲಿಕ್ಕೆ
ಸರ್ಕಾರ ಒಂದು ವೇಳೆ ವಿಫಲ ಆದರೆ ಆ ಸರ್ಕಾರವನ್ನು ಕಿತ್ತೊಗೆದು ಇನ್ನೊಂದು ಸರ್ಕಾರವನ್ನ ರಚನೆ ಮಾಡಬಹುದು ಅಂತ ಸಾರ್ತಾನೆ. ಯಾರು? ಈ ಥಾಮಸ್ ಜೆಫರ್ಸನ್. ಒಟ್ಟಾರೆ ಈ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆ ಆದ್ಮೇಲೆ ಇನ್ನಷ್ಟು ಕ್ರಾಂತಿಗೆ ಪ್ರೇರಣೆ ಕೊಡ್ತದ ಅಂತ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇನ್ನ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆ ಆದ್ಮೇಲೆ ಇನ್ನ ಬಂಕರ್ ಹಿಲ್ ಕದನ ಅಂತ ಬರುತ್ತೆ. ಬಂಕರ್ ಹಿಲ್ ಕದನ ಬಹಳ ಮಹತ್ವದ್ದು. ಅಮೆರಿಕ ಸ್ವತಂತ್ರ ಘೋಷಣೆಯನ್ನು ಹೊರಡಿಸಿದಾಗ ಇಂಗ್ಲೆಂಡ್ ಏನ್ ಮಾಡ್ತದಂದ್ರೆ ಅಮೆರಿಕದ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿತು. ಅವಾಗ ಮಹಾ ದಂಡನಾಯಕ ಯಾರಿತ್ತಂದ್ರೆ ಜಾರ್ಜ್ ವಾಷಿಂಗ್ಟನ್ ಇದ್ದ. ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದ ಸ್ವತಂತ್ರ ಸಂಗ್ರಾಮದ ಒಂದು ನೇತೃತ್ವವನ್ನ ವಹಿಸಿದ್ರೆ, ಇನ್ನು ಇಂಗ್ಲೆಂಡ್ ಏನ್ ಮಾಡ್ತಂದ್ರೆ ಇಂಗ್ಲೆಂಡ್ ಪರವಾಗಿ ಸರ್ ವಿಲಿಯಂ ಹೋ ಏನ್ ಮಾಡ್ತಾರಂದ್ರೆ ಇಂಗ್ಲೆಂಡ್ ಸೈನ್ಯದ ನೇತೃತ್ವವನ್ನ ವಹಿಸಿಕೊಂಡಿರ್ತಾನೆ. ಪ್ರಾರಂಭದಲ್ಲಿ ವಾಷಿಂಗ್ಟನ್ ಸೋಲು ಅನುಭವಿಸ್ತಾನೆ. ಪ್ರಾರಂಭದಲ್ಲಿ ಜಾರ್ಜ್ ವಾಷಿಂಗ್ಟನ್ ಸೋಲು ಅನುಭವಿಸಿರಬಹುದು. ಆದ್ರೆ ಅಂತಿಮ ಕ್ಷಣದಲ್ಲಿ, ಅಂತಿಮ ಹೋರಾಟದಲ್ಲಿ ಟ್ರಿಂಟನ್ ಮತ್ತು ಪ್ರಿನ್ಸ್ಟನ್ ಕದನದಲ್ಲಿ ಜಯ ಸಂಪಾದಿಸ್ತಾನೆ. ಯಾರು? ಜಾರ್ಜ್ ವಾಷಿಂಗ್ಟನ್. ಈ ಯುದ್ಧ ವಾಷಿಂಗ್ಟನ್ನ ಒಂದು ಕೀರ್ತಿ ಅಥವಾ ಗೌರವಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅಂದ್ರೆ ಬಂಕರ್ ಹಿಲ್ ಕದನದಲ್ಲಿ ಜಾರ್ಜ್ ವಾಷಿಂಗ್ಟನ್ ಪ್ರಪ್ರಥಮವಾಗಿ ಏನ್ ಮಾಡಿದ, ಸೋತರೂ ಕೂಡ ಕೊನೆಗೆ ಅಂತಿಮ ಕ್ಷಣದಲ್ಲಿ ಏನ್ ಮಾಡ್ತಾನೆ, ಜಯಗಳಿಸ್ತಾನೆ. ಈತನ ಕೀರ್ತಿಗಳು, ಈತನ ಘನತೆ ಗೌರವಗಳು ಅತ್ಯಂತ ಉಜ್ಜಯ ಸ್ಥಿತಿಯಲ್ಲಿ ತಲುಪ್ತವೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಬಂಕರ್ ಹಿಲ್ ಕದನ ಅಂತ ಆಯ್ತು. ಇನ್ನು ನೆಕ್ಸ್ಟ್ ಸರ್ಟೋಗಾ ಕದನ ಅಂತ ಬರುತ್ತೆ. 1777 ಒಳಗ ಸರ್ಟೋಗಾ ಕದನದಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ಈ ಕದನ ಯಾರ್ಯಾರು ನಡೀತಿದ್ರೆ ಜಾರ್ಜ್ ವಾಷಿಂಗ್ಟನ್ನಿಗೂ ಮತ್ತು ಇಂಗ್ಲೆಂಡ್ನ ಸೇನಾಧಿಕಾರಿ ಬೋರ್ಗಾಯ್. ನೋಡ್ರಿ, ಸರ್ ವಿಲಿಯಂ ಹೂವ ಬಂಕರ್ ಹಿಲ್ ಕದನದಲ್ಲಿದ್ದ. ಆದ್ರೆ ಸರ್ಟೋಗಾ ಕದನದಲ್ಲಿ ಜಾರ್ಜ್ ವಾಷಿಂಗ್ಟನ್ನಿಗೂ ಮತ್ತು ಇಂಗ್ಲೆಂಡ್ನ ಸೇನಾಧಿಕಾರಿಯಾಗಿರ್ತಕ್ಕಂಥ ಬೋರ್ಗಾಯ್ ಇವರಿಬ್ಬರ ನಡುವೆ ಯಾವ ಸ್ಥಳದಲ್ಲಿ ಯುದ್ಧ ನಡೀತಿದೆ ಅಂದ್ರೆ ಒಂದು ಸ್ಥಳ, ಅದೇ ಸರ್ಟೋಗಾ ಅನ್ನುವಂಥ ಸ್ಥಳದಲ್ಲಿ ಇವರಿಬ್ಬರ ನಡುವೆ ಕದನ ಸಂಭವಿಸ್ತದೆ. ಇವರಿಬ್ಬರಲ್ಲಿ ವಾಷಿಂಗ್ಟನ್ ಏನ್ ಮಾಡ್ತಾನೆ, ಜಯ ಸಂಪಾದಿಸ್ತಾನೆ. ಇದರಿಂದ ಏನಾಯ್ತಂದ್ರೆ ಅಮೆರಿಕಾದ ದಂಡನಾಯಕನಾಗಿರ್ತಕ್ಕಂಥ ಈ ಜಾರ್ಜ್ ವಾಷಿಂಗ್ಟನ್ಗೆ ಇನ್ನಷ್ಟು ಆತ್ಮವಿಶ್ವಾಸ ಉಂಟಾಗ್ತದೆ. ಅಂದ್ರೆ ಸರ್ಟೋಗಾ ಕದನದಲ್ಲಿ ಯಶಸ್ವಿಯಾದ, ಆಮೇಲೆ ಬಂಕರ್ ಹಿಲ್ ಕದನದಲ್ಲಿ ಕೂಡ ಯಶಸ್ವಿಯಾದಂತ ವ್ಯಕ್ತಿ ಅಂದ್ರೆ ಜಾರ್ಜ್ ವಾಷಿಂಗ್ಟನ್. ಇನ್ನೊಂದು ಕದನ ಅಂದ್ರೆ ಯಾರ್ಕ್ ಟೌನ್ ಕದನ ಅಂತ ಬರ್ತದೆ 1781. ಅಂದ್ರೆ ಶ್ರೇಷ್ಠ ಗವರ್ನರ್ ಜನರಲ್ ಬರ್ತಿರ್ತಾರೆ. ಇಂಗ್ಲೆಂಡ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಒಬ್ಬ ಬ್ರಿಟಿಷ್ ಗವರ್ನರ್ ಜನರಲ್. ಹೌದಾ? ಈ ತರ ಕೊಟ್ಟು ಕಳಿಸ್ತದೆ. ಅದ್ರ ಜೊತೆಗೆ ಅಮೆರಿಕದ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಅಥವಾ ಜಾರ್ಜ್ ವಾಷಿಂಗ್ಟನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಯಾರನ್ನ ಕಳಿಸಿಕೊಡ್ತದೆ? ಶ್ರೇಷ್ಠ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಕಾರ್ನ್ ವಾಲಿಸ್ ನನ್ನ ಕಳಿಸಿಕೊಡ್ತದೆ. ಅವಾಗ ಜಾರ್ಜ್ ವಾಷಿಂಗ್ಟನ್ನಿಗೂ ಮತ್ತು ಅದೇ ರೀತಿಯಾಗಿ ಬ್ರಿಟಿಷರ ಶ್ರೇಷ್ಠ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಕಾರ್ನ್ ವಾಲಿಸ್ ನಡುವೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕದನ ನಡೀತದೆ. ಅದುವೇ ನಾವು ಯಾವ ಕದನ ಅಂದ್ರೆ ಯಾರ್ಕ್ ಟೌನ್ ಕದನ ಅಂತ ಕರೆದಿವೆ. ಈ ಯಾರ್ಕ್ ಟೌನ್ ಕದನದಲ್ಲಿ ಎಷ್ಟೇ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದ್ರು ಕೂಡ ಲಾರ್ಡ್ ಕಾರ್ನ್ ವಾಲಿಸ್ ಅಂತಿಮವಾಗಿ ಜಾರ್ಜ್ ವಾಷಿಂಗ್ಟನ್ ವಿರುದ್ಧ ಸಂಪೂರ್ಣವಾಗಿ ಸೋತೋದ. ಯಾರು? ಲಾರ್ಡ್ ಕಾರ್ನ್ ವಾಲಿಸ್. ಇದರಿಂದ ಏನಾಯ್ತು ಅಂದ್ರೆ ವಾಷಿಂಗ್ಟನ್ನ ಕೀರ್ತಿ ಅಮೆರಿಕದ ತುಂಬಾ ಏನಾಗ್ತಂದ್ರೆ ಹರಡ್ಲಿಕ್ಕೆ ಕಾರಣ ಆಗ್ತದೆ. ಕೊನೆಗೆ ಏನಾಯ್ತಂದ್ರೆ ಇಲ್ಲಿ ಒಂದು ಒಪ್ಪಂದ ಆಗೋಕೆ ದ ಟ್ರೀಟಿ ಆಫ್ ಪ್ಯಾರಿಸ್ 1783 ಒಳಗೆ ಜಾರ್ಜ್ ವಾಷಿಂಗ್ಟನ್ನಿಗೂ ಮತ್ತು ಇಂಗ್ಲೆಂಡ್ ಅರಸನಾಗಿರ್ತಕ್ಕಂಥ 3ನೇ ಜಾರ್ಜ್ ನಡುವೆ ಒಂದು ಒಪ್ಪಂದ ಆಗ್ತದೆ. ಯಾವುದಂದ್ರೆ ದ ಟ್ರೀಟಿ ಆಫ್ ಪ್ಯಾರಿಸ್. ಈ ಒಪ್ಪಂದ ಬಹಳ ಮಹತ್ವದ್ದು. ಈ ಒಪ್ಪಂದದ ಪ್ರಕಾರ ಏನಾಗ್ತದಂದ್ರೆ 3ನೇ ಜಾರ್ಜ್ ಏನಂತಂದ್ರೆ ಅಮೆರಿಕನ್ನರಿಗೆ ಸ್ವತಂತ್ರವನ್ನ ದಯಪಾಲಿಸ್ತಾನೆ. ಅಂದ್ರೆ ಅಮೆರಿಕದವರಿಗೆ ಸ್ವತಂತ್ರವನ್ನ ನೀಡುತ್ತಾನೆ. ಅಮೆರಿಕದಲ್ಲಿರ್ತಕ್ಕಂಥ 13 ವಸಾಹತುಗಳನ್ನ ಸ್ವತಂತ್ರ ರಾಜ್ಯಗಳೆಂದು ಇಂಗ್ಲೆಂಡ್ ಏನ್ ಮಾಡ್ತದೆ ಅಂದ್ರೆ ಮಾನ್ಯತೆಯನ್ನು ನೀಡುತ್ತದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇಷ್ಟು ನಾವು ಏನಂದ್ರೆ ಈ ಅಮೆರಿಕ ಪ್ರಾಂತೀಯ ಗತಿ ಬಗ್ಗೆ ನಿಮಗ ಈ ಸುಮಾರಾಗಿ 7 ಪಾಯಿಂಟ್ಸ್ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ಜಾರ್ಜ್ ವಾಷಿಂಗ್ಟನ್ ಅಂತ ಹೇಳಿದ್ರೆ, ಜಾರ್ಜ್ ವಾಷಿಂಗ್ಟನ್ ನಾಯಕತ್ವದಲ್ಲಿ
ಅಮೆರಿಕದವರಿಗೆ ಏನಂತಂದ್ರೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ. ಅದಕ್ಕಾಗಿ ಅವರನ್ನ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಪಿತಾಮಹ ಅಂತ ಇವರನ್ನ ಕರೀತೀವಿ. ಇಷ್ಟು ನಾವು ಅಮೆರಿಕ ಪ್ರಾಂತೀಯ ಗತಿ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ನಲ್ಲಿ ದ ರಿಸಲ್ಟ್ ಆಫ್ ಅಮೆರಿಕನ್ ರೆವಲ್ಯೂಷನ್ಸ್ ಬಗ್ಗೆ, ಅಮೆರಿಕ ಕ್ರಾಂತಿಯ ಪರಿಣಾಮಗಳು